ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ರಿಸೆಪ್ಷನ್ ವ್ಲಾಗ್ ಮುಗೀತು. ಇವಾಗ ಮದುವೆಯ ವ್ಲಾಗ್ ಅಂದರೆ ಮುಹೂರ್ತ ವ್ಲಾಗ್ ಇದಾಗಿರುತ್ತೆ. ಆ್ಯಂಡ್ ನಿಜವಾಗ್ಲೂ ಹೇಳಬೇಕಂದ್ರೆ ಕ್ಲಿಯರಾಗಿ ಕ್ಯಾಪ್ಚರ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಸ್ವಲ್ಪ ಟೆನ್ಷನ್ ಇತ್ತು, ನಮ್ಮ ಹುಡುಗನ ಕಣ್ಣು ಬೇರೆ ಆಗಿರೋದ್ರಿಂದ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಒಂದು ಫೋಟೋ ಇದೆ, ನನ್ನ ಹುಡುಗನ ಫೋಟೋ ಇಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ ಕಣ್ಣು ಈ ರೀತಿ ಆಗೋದಕ್ಕೆ ಮೇಯ್ನ್ ರೀಸನ್ ಅಂದರೆ ಐ ಇನ್ಫೆಕ್ಷನ್ ಯಾಕಾಯ್ತು ಅಂದರೆ ಅರಿಶಿನ ಶಾಸ್ತ್ರ ಇತ್ತು. ಆ್ಯಂಡ್ ಅರಿಶಿನ ಶಾಸ್ತ್ರ ಟೈಮಲ್ಲಿ ಅವನು ಕಣ್ಣು ಓಪನ್ ಮಾಡಿಕೊಂಡೆ, ನೀರು ಹಾಕುವಾಗೆಲ್ಲ ಕಣ್ಣು ಓಪನ್ ಮಾಡಿಕೊಂಡೆ ಇದ್ದಾಗ ಲೈಟಾಗಿ ಇನ್ಫೆಕ್ಷನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ರಿಸೆಪ್ಷನ್ಗೆ ಹೋದಾಗ ಆ ಫೋಕಸ್ ಲೈಟಿಂದ ಇನ್ನೂ ಕಣ್ಣು ರೆಡ್ಡಿಶ್ ಆಗೋಕ್ಕೆ ಶುರುವಾಯಿತು. ಆ ರೆಡ್ಡಿಶ್ನೆಸ್ ಸ್ವಲ್ಪ ಜಾಸ್ತಿ ಆಗೋಯಿತು ರಿಸೆಪ್ಷನ್ ಮುಗಿಯೋ ಅಷ್ಟರಲ್ಲಿ. ಆ್ಯಂಡ್ ಇನ್ನೊಂದೇನೆಂದರೆ ಮಧ್ಯರಾತ್ರಿ ಇನ್ನೊಂದು ಅರಿಶಿನ ಶಾಸ್ತ್ರ ಇತ್ತು. ಆವಾಗಲೂ ಎಲ್ಲರೂ ಸೇರ್ಕೊಂಡು ಅರಿಶಿನ ಹಚ್ಬಿಟ್ರು. ಆ ಟೈಮಲ್ಲೂ ನೀವು ಪ್ರೀವಿಯಸ್ ವ್ಲಾಗಲ್ಲಿ ಅಬ್ಸರ್ವ್ ಮಾಡಿದ್ರೆ ಲಾಸ್ಟಲ್ಲಿ ಅವ್ನ ಕಣ್ಣು ತುಂಬಾ ರೆಡ್ಡಿಶ್ ಆಗಿ ಕಣ್ಣು ಬಿಡೋಕ್ಕೆ ಕಷ್ಟ ಆಗೋ ಥರ ಆಗಿತ್ತು. ಹೀಗೆ ಗೊತ್ತಿರೋರು ಯಾರೋ ಸಜೆಸ್ಟ್ ಮಾಡಿದರು ಅಂತ. ನಮ್ಗೆ ಅಲ್ಲೇ ಲೋಕಲಾಗಿ ಸಿಗೋ ಕಣ್ ಟ್ಯೂಬು ಅಂತ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರು. ಸೊ ಇವನೇನು ಮಾಡಿಬಿಟ್ಟ, ಕಣ್ ಟ್ಯೂಬ್ನ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟ. ಆ್ಯಂಡ್ 2 ಅವರ್ಸ್ ಆದರೂ ರೆಸ್ಟ್ ಮಾಡ್ದ. ಬಟ್ ಎದೋಳೋ ಅಷ್ಟರಲ್ಲಿ ಕಣ್ಣು ನೆಕ್ಸ್ಟ್ ಲೆವೆಲ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಲಿಟ್ರಲಿ ಅವನಿಗೆ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಕಣ್ಣು ಇಚ್ಚಿಂಗಿತ್ತು, ಕಣ್ಣು ಉರಿ ಇತ್ತು. ಆ್ಯಂಡ್ ಲಕ್ಕಿಲಿ ನಮ್ಮ ದೀಪಣ್ಣ ಹೋಗ್ಬಿಟ್ಟು ಇಮಿಡಿಯೇಟಾಗಿ ಐ ಡ್ರಾಪ್ಸ್ ತಂದು ನಾವು ಡ್ರಾಪ್ಸ್ ಹಾಕಿ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಅವ್ನಿಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದಕ್ಕೆ ಕಣ್ಣು ಸರಿ ಹೋಯ್ತು. ಆ್ಯಕ್ಚುಲಿ ಇಲ್ಲಿ ಮದುವೆ ಹೆಣ್ಣು ಅಳ್ತಿರೋದು ಮದುವೆ ಅಂತ ಅಲ್ಲ, ಬಟ್ ಹುಡುಗನ ಕಣ್ಣು ತುಂಬ ರೆಡ್ ಆಗಿತ್ತು, ಎಕ್ಸ್ಟ್ರೀಮ್ಲಿ ರೆಡ್ ಆಗಿತ್ತು. ಮದುವೆ ದಿನವೇ ಹಿಂಗಾಯ್ತಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ಲು. ನನ್ನ ಈ ಕಂಪ್ಲೀಟ್ ಮೇಕ್ ಓವರ್ ನನಗೆ ತುಂಬಾ ಇಷ್ಟ ಆಗಿತ್ತು. ಆ್ಯಂಡ್ ಸ್ಯಾರಿ, ಹೇರ್ ಸ್ಟೈಲ್, ಮೇಕಪ್, ಆಕ್ಸೆಸರೀಸ್ ಎಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು. ನಿಮ್ಗೇನು ಅನಿಸ್ತಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹೇಗೆ ಕಾಣಿಸ್ತಿದ್ದೀನಿ ಅಂತ. आयुरारोग्यैश्वर्याभिवृद्धिरस्तु सर्वधर्मङ्गलानि भवन्तु अन्यन्तं ಲಕ್ಕಿಲಿ ತಾಳಿ ಕಟ್ಟೋ ಅಷ್ಟರಲ್ಲಿ ಎಷ್ಟು ಸುಧಾರಿಸ್ಕೊಂಡಿದ್ರು. ಆ್ಯಂಡ್ ನಿಜವಾಗ್ಲೂ ಇಷ್ಟು ಕಮ್ಮಿ ಆಗುತ್ತೋ ಇಲ್ವೋ ಅಂತ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು. ಥ್ಯಾಂಕ್ ಗಾಡ್ ಅಷ್ಟು ಕಮ್ಮಿ ಆಯಿತು. ರೆಡಿ ಆಗಿದ್ರು. ಇವಾಗ ನೋಡಿ ಇಬ್ರು ಗೋಲ್ಡನ್ ಅಲ್ಲಿ ಎಷ್ಟು ಕ್ಯೂಟ್ ಆಗಿ ರೆಡಿ ಆಗಿದ್ದಾರೆ. ಲೈಕ್ ಮಾಡಿ, ಸಾಕು. ಅವ್ನು ಬಾಯ್ ಮಾಡ್ತಾ ಇದ್ದಾನೆ. ಇದು ನೋಡಿ ನಮ್ ಬೆಟಾಲಿಯನ್. ಹಾಯ್ ಮಾಡ್ರು. ಅಲ್ಲಿ ನೋಡು, ಅವ್ನು ಅರೆ 3-0 ಚೆನ್ನಾಗಿದೆ ಕಣ್ಣು.
ಮಗ ಅನ್ನಲ್ಲ, ಅಕ್ಕ ತಮ್ಮ ಅಂತಾನೆ ಹೇಳ್ತಾರೆ. ಆಂಟಿ ಹಂಗಾಗಿದ್ದಾರೆ. ಹಾಯ್ ಮಾಡಿ 3 ಜನನು. ವೆರಿ ಗುಡ್. ಎಸ್, ಇವರು ಧನಮಂಟಿ ಅವ್ರ ಸುಪುತ್ರ. ಇಲ್ಲ, ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಗ. ಹಾಗೆ ಹಾಗೂ ಶಾರೀರಿಕ ಬಲಕ್ಕಾಗಿ ಎರಡನೇ ಹೆಜ್ಜೆನಿಟ್ಟು ಬಾ. ಸಮಾನವಾದ ಭಾವನೆಗಳನ್ನು ಹೊಂದಿದವಳಾಗಿ. ಆ್ಯಕ್ಚುಲಿ ನನ್ನ ಮೈದ್ನನ್ಗೆ ಗ್ಲಾಸಸ್ ಹಾಕಿ ಅಷ್ಟು ಅಭ್ಯಾಸ ಇಲ್ಲ, ಬಟ್ ಕಣ್ಣು ಕೆಂಪಾಗಿರೋದು ಫೋಟೋಸ್ ಆ್ಯಂಡ್ ವೀಡಿಯೋಸಲ್ಲಿ ಕಾಣಿಸ್ಬಾರ್ದು ಅಂತ ಹಾಕಿರೋದು. ನೋಡಿ, ಇಬ್ರು ಮಿರರ್ ಇಟ್ಟಾಕಿದ್ದಾರೆ. ಆದ್ರೆ ಒಂಚೂರು ದಪ್ಪ ಆಗೋ ನೀವು. ಅವನು ಹೆಂಗು ಯಾಕೋ ಶಶಿ ಯಾರು ಕೈ ಎತ್ತಿ, ಶಿವು ಯಾರು ಕೈ ಎತ್ತಿ. ವೆರಿ ಗುಡ್. ನೆಕ್ಸ್ಟ್ ಅಪ್ಕಮಿಂಗ್ ಮದುವೆ ಇವ್ರಿಬ್ಬರದೇ ಪಾಸಿಬಲ್ ವ್ಲಾಗ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಮಾಡ್ಬಿಟ್ಟು. ಸಿ ಯು ಆಲ್, ಬಾಯ್. ಮೆಟರ್ನಿಟಿ ಶೂಟಿಗೆ ರೆಡಿ ಆದಂಗೆ ಇದೆ ಇಬ್ರು. ಬಾ ಬಾ ಬಾ. ಓ, ನಿಮ್ದಾಯ್ತಾ? ಹಾಯ್ ಮಾಡು. ಯಾರು ನೀನು? ನೀನ್ ಮೆಹಂದಿ ತೋರ್ಸು, ಮೆಹಂದಿ ತೋರ್ಸು. ಮೆಹಂದಿಯಲ್ಲಿ ಅಬ್ಬಾ ಸುದೀಪ್ ಫ್ಯಾನ್ ಮಾರ್ಕ್ ಟ್ಯಾಟು ನೋಡ್ರಿ, ಸೂಪರ್. ಫೈಟಿಂಗ್ ಮಾಡೋ ಮಾರ್ಕ್ ತರ ಸಾಕು ಮಾಡಿ. ವೆರಿ ನೈಸ್, ಐ ಲವ್ ದಿಸ್ ಎನರ್ಜಿ. ಬಿಡು, ಇವರಿಬ್ರು ತುಂಬಾ ಕ್ಯಾಪ್ಚರ್ ಆಗಿದ್ದಾರೆ. ಅಲ್ಲಿರೋ ಹುಡುಗಿನ ಕ್ಯಾಪ್ಚರ್ ಮಾಡೋಣ. ಎಲ್ಲ ಯೂಟ್ಯೂಬ್ ಬ್ಲಾಗಲ್ಲಿ ಬರ್ತಾರೆ. ಇವಾಗ ಖಾಲಿ ಆದ್ವು. ಇವರು ಯೂಟ್ಯೂಬರ್ ಅಪ್ಪ, 2 ಚಾನೆಲ್ ಅವ್ರದ್ದು ಪೋಸ್ಟ್ ಆಫೀಸ್ ಬಗ್ಗೆ ಎಲ್ಲ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಆಕ್ಚುಲಿ ಇವನ ಚಾನೆಲ್ ಅಲ್ಲಿ ಎಜುಕೇಟಿವ್ ಆಗಿ ವಿಡಿಯೋಸ್ ಹಾಕ್ತಾನೆ, ನಂತರ ಸುಮ್ಮನೆ ಹಾಕಲ್ಲ. ಚಾನೆಲ್ ತೋರಿಸ್ತೀನಿ, ಸೆಲ್ಫ್ ಪ್ರಮೋಷನ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ಹಾಕ್ತೀನಿ. ಸ್ಕ್ರೀನ್ಶಾಟ್ ಹಾಕ್ತಲ್ಲ? ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ, ಡೋಂಟ್ ವರಿ. ಅವಾಗ ಜನರಿಗೆ ಇನ್ನೂ ಜಾಸ್ತಿ. ಇವನ್ ಚಾನೆಲ್ ವೆರಿ ಇನ್ಫಾರ್ಮೇಟಿವ್. ಈ ಕಡೆ ತಿರುಗ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಮಾಡಿ. ವೆರಿ ನೈಸ್. ಏನ್ ಮಾಡ್ಬೇಕು? ಶಾ ಅದು 2.5 ಲಕ್ಷ ರೂಪಾಯಿ, 2.5 ಲಕ್ಷ ಸೀರೆ ಅದು. ಅವಳು ಓದೋರ್ಗೆಲ್ಲ ಏನೋ ಟೊಮೆಟೊ ಬಾತ್ ಮಾಡ್ತಾಳೆ, ಅನ್ನಪೂರ್ಣೇಶ್ವರಿ ಅವಳು. ಇವ್ರು 3 ಜನ ಅಷ್ಟೇ. ಆಲ್ರೆಡಿ ಟಯರ್ಡ್ ಆಗಿದೆ, ನನಗೆ ಅರುಂಧತಿ ನಕ್ಷತ್ರ ಎಲ್ಲ ಕೋರ್ಸ್ ಆಗಿದೆ. ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು. ರೀಲ್ಸ್ ಮಾಡೋ, ಐ ಲುಕ್ ಲೈಕ್ ರುಕ್ಮಿಣಿ ವಸಂತ್ ಅಂತ ಹಾಕೋಳು, ಕಮೆಂಟ್ ಮಾಡ್ತಾಳ. ಸ್ಮೈಲ್ ಕೊಡ್ತಾ ಇದ್ದಾಳೆ ಕುಪ್ಪಿ ಫೋಟೋಗೆ. ಫ್ಯಾಮಿಲಿ ಫೋಟೋ ಸೆಷನ್ ನಡೀತಾ ಇದೆ. ಹಾಯ್ ಮಾಡಿ. ಗಗನ್ ಫ್ರೆಂಡ್ಸ್ ಇವರು, ಪಕ್ಕದಲ್ಲೇ ಗಗನ್ ಸೋನು ಗಿಬ್ಲಿ ಇಮೇಜ್ ಇದೆ. ನೀಟಾಗಿ ರೆಡಿ ಆಗಿದ್ದಾರೆ ಇಬ್ರು, ಅವರೇ ರೆಡಿ ಆಗಿರೋದಂತೆ ನೋಡಿ. ಒಂದು ರೌಂಡ್ ಹಂಗೆ ತಿರುಗಿ. ವೆರಿ ನೈಸ್.
ಬಾಬಾ ಸ್ಟೈಲ್ ನೋಡ್ರಿ ಹುಡುಗಿದ 6 ಜನ ಎಷ್ಟು ಅಡ್ಡ ಬರ್ತದೆ. ಐ ಐ ಐ ಐ ಐ ಹಲೋ ಚುಕ್ಕಿ ಹೇಳಿದ ತಕ್ಷಣ ಪಟ್ ಅಂತ ರೆಡಿ ಆದ್ರು. ಚೆನ್ನಾಗಿದೆ, ಇಬ್ರು ಚೆನ್ನಾಗಿ ರೆಡಿ ಆಗಿದ್ದೀರಾ. ಇಬ್ರು ಹಾಯ್ ಮಾಡಿ ಒಂದ್ ರೌಂಡ್ ಹಂಗೆ ತಿರುಗಿ, ನಿಮ್ ಹೇರ್ ಸ್ಟೈಲ್ ಎಲ್ಲ ಕಾಣುತ್ತೆ. ಎಸ್ ಥ್ಯಾಂಕ್ ಯು. ಎಸ್ ಕಾಮೆಂಟ್ ಮಾಡಿ, ಎಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಆ್ಯಂಡ್ ಎಸ್ ಫೈನಲಿ ಮುಹೂರ್ತ ದಿನ ಇಷ್ಟೇ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿತ್ತು, ಟೈಮ್ ಸಿಕ್ಕಿದ್ದು. ಆ್ಯಂಡ್ ಎಲ್ಲದೂ ಮುಗಿಸಿ ಡೇ ರಿಸೆಪ್ಷನ್ ಕೂಡ ಇತ್ತು, ಅದನ್ನು ಮುಗಿಸಿ ಕಂಪ್ಲೀಟಾಗಿ ವೆಕೇಟ್ ಮಾಡುವಂಥ ಟೈಮ್ ಬಂದಿತ್ತು. ಸೊ ಎಲ್ಲರೂ ಇಲ್ಲಿ ನಮ್ಮ ಲಗೇಜಸ್ ಪ್ಯಾಕ್ ಮಾಡಿಕೊಂಡು ಆಚೆ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ ವೆಹಿಕಲ್ಸ್ ಬರಲಿ ಅಂತ. ಆ್ಯಂಡ್ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ಮದುವೆ ಸೀರೀಸ್ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿಗೆ ಮದುವೆ ಸೀರೀಸ್ ಮುಗ್ದಿಲ್ಲ, ಇನ್ನೂ ಒಂದೆರಡು ವ್ಲಾಗ್ಸ್ ಬರ್ಬೋದು, ಕಾಯ್ತಾ ಇರಿ. ಆ್ಯಂಡ್ ಹುಡುಗಿ ಇಲ್ಲಿ ತುಂಬ ಟಯರ್ಡ್ ಆಗಿದ್ರು, ಸೊ ಅದಕ್ಕೆ ಅವ್ರ ಹತ್ರ ಮಾತಾಡ್ಸೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಅವರಿಬ್ಬರು ಮಾತಾಡ್ತಾರೆ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮಿಬ್ರು ಮದುಮಕ್ಳು ಬಾಸಿಂಗ ಕಟ್ಟಿದ್